ಮಂಗಳ ಗೌರಿ ವ್ರತ ಮಾಡುವುದರಿಂದ ನವವಿವಾಹಿತರಿಗೆ ಸಿಗುವ ಪ್ರಯೋಜನಗಳು ಅಪಾರ. ವಿವಾಹಿತರಿಗೆ ಐಶ್ವರ್ಯ, ಸುಖ, ನೆಮ್ಮದಿ, ದೀರ್ಘ ಸುಮಂಗಲಿತನ ಎಲ್ಲವೂ ಪ್ರಾಪ್ತಿಯಾಗಲು ಹೀಗೆ ಮಾಡಿ. ಶ್ರಾವಣ ಮಾಸ ಶಿವ ಪಾರ್ವತಿಯರ ಮಾಸ. ಇಲ್ಲಿ ಪಾರ್ವತೀ ದೇವಿಗಾಗಿ ಮಂಗಳಗೌರಿ ವ್ರತವನ್ನು ಹೆಣ್ಣು ಮಕ್ಕಳು ಮಾಡುತ್ತಾರೆ. ಅಲ್ಲದೆ ಹೊಸದಾಗಿ ಮದುವೆಯಾದ ಮಹಿಳೆ ಮಾತ್ರ ಈ ವ್ರತವನ್ನು ಮಾಡಬೇಕಾಗಿರುವುದು. ಇಲ್ಲಿ ಗಮನಿಸಬೇಕಾದ ವಿಷಯ, ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ಆ ದಿನ ಪಾರ್ವತಿ ದೇವಿಯ ಆರಾಧನೆ ಮಾಡಬೇಕು. ಹೀಗೆ ವಿವಾಹಿತ ಮಹಿಳೆಯರು ಮದುವೆಯಾದ ಮೊದಲ ವರ್ಷದಿಂದ 5 ವರ್ಷ ನಿರಂತರವಾಗಿ ಶ್ರಾವಣದಲ್ಲಿ ಮಂಗಳಗೌರಿ ವ್ರತ ಆಚರಿಸಿದರೆ ಒಳ್ಳೆಯದಾಗುತ್ತದೆ ಅನ್ನೋ ನಂಬಿಕೆ ಇದೆ. ಮಂಗಳಗೌರಿ ವ್ರತ ಅಂದರೇನು? ಮಂಗಳಗೌರಿ ವ್ರತವನ್ನು ಪಾರ್ವತೀ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ಮಗುವನ್ನು ಪಡೆಯುವ ಆಸೆಯಿಂದಲೂ ಯಾರಾದರೂ ಈ ಉಪವಾಸವನ್ನು ಆಚರಿಸಿದರೆ ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. ನೀವು ಅಂದುಕೊಂಡ ಹಾಗೆ ಆಗುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಹಾಗೆಯೇ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಯಾದರೆ ಅವರಿಗೂ ಈ ವ್ರತವು ತುಂಬ ಶುಭಕರವಾಗಿದೆ ಎಂಬ ನಂಬಿಕೆ ಕೂಡ ಇದೆ. ಇದನ್ನು ಮಾಡುವುದರಿಂದ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೂಡ ಸಿಗುತ್ತದೆ. ಜೊತೆಗೆ ಪತಿಯ ಆಯಸ್ಸು ಕೂಡ ಹೆಚ್ಚಾಗಿ ದೀರ್ಘ ಸುಮಂಗಲಿ ಪ್ರಾಪ್ತಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.